ನಮಸ್ಕಾರ ಸ್ನೇಹಿತರೆ, ಮಾರುತಿ ಟೆಕ್ ಅಂಡ್ ಫನ್ ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಸಿಟಿಯ ಮುನ್ಸಿಪಲ್ ಕಾರ್ಪೊರೇಷನ್ ನ ಒಂದು ಆನ್ಲೈನ್ ವೆಬ್ಸೈಟ್ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ಅಂತ ನಿಮಗೆ ಹೇಳ್ತಿದ್ದೀನಿ. ಸ್ನೇಹಿತರೆ, ಒಂದೊಂದು ಸಿಟಿಗೆ ಒಂದೊಂದು ವೆಬ್ಸೈಟ್ ಇರುತ್ತೆ. ಅದರಲ್ಲಿ ನಿಮಗೆ ಎಲ್ಲ ಒಂದು ಸೇವೆಗಳ ವಿವರ, ಅಲ್ಲಿ ಇರ್ತಕ್ಕಂಥ ಕೌನ್ಸಿಲರ್ ವಿವರಗಳು, ಹಾಗೆಯೇ ಟೆಂಡರ್ ವಿವರಗಳು, ಹೀಗೆ ಪ್ರತಿಯೊಂದು ವಿವರನೂ ನಿಮಗೆ ಆನ್ಲೈನ್ ನಲ್ಲಿ ಈಗ ಸಿಗುತ್ತೆ. ಸ್ನೇಹಿತರೆ, ಆ ವೆಬ್ಸೈಟ್ ಗಳಿಗೆ ಲಾಗಿನ್ ಆಗಿ ನೀವು ಅಲ್ಲಿ ನೋಡಬಹುದು. ಸ್ನೇಹಿತರೆ, ಈಗ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ನಿಮ್ಮ ಸಿಟಿಗಳ ಹೇಗೆ ಒಂದು ವೆಬ್ಸೈಟ್ ಗಳನ್ನು ಓಪನ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವು ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತೋದನ್ನ ಮರಿಬೇಡಿ. ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ. ಸ್ನೇಹಿತರೆ, ನೀವು ಗೂಗಲ್ಗೆ ಹೋಗಿ UDD ಕಾರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ರೆ ನಿಮಗೆ ಒಂದು ವೆಬ್ಸೈಟ್ ಸಿಗುತ್ತೆ. ಇಲ್ಲಿ ನೀವು ಕಾಣಬಹುದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ ನೋಡಿ. www.uddcar.government.in ಅಂತೆ. ಸ್ನೇಹಿತರೆ, ಇದರಲ್ಲಿ ನಿಮಗೆ ಎಲ್ಲ ಒಂದು ಮುನ್ಸಿಪಾಲಿಟಿಗಳ ವೆಬ್ಸೈಟ್ಗಳು ಇಲ್ಲಿ ಲಿಂಕ್ ಸಿಗುತ್ತವೆ. ಹಾಗೇನೆ ಇಲ್ಲಿ ನಿಮಗೆ ಈ ನಗರಾಭಿವೃದ್ಧಿ ಇಲಾಖೆಯ ಒಂದು ಸಂಪೂರ್ಣ ವಿವರಗಳು ಕೂಡ ಈ ವೆಬ್ಸೈಟ್ಗಳಲ್ಲಿ ನಿಮಗೆ ಸಿಗುತ್ತೆ. ನೀವು ಸ್ನೇಹಿತರೆ ಇಲ್ಲಿ ಕಾಣಬಹುದು, ನಿಮ್ಮ ಒಂದು ಸಿಟಿಗಳ ಒಂದು ಲಿಂಕ್ ಬೇಕಾದಲ್ಲಿ ನೀವು ಇಲ್ಲಿ ಇರ್ತಕ್ಕಂಥ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣಬಹುದು ಸ್ನೇಹಿತರೆ, ಇಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಇದೆ. ಅರ್ಬನ್ ಲೋಕಲ್ ಬಾಡೀಸ್ ಅಂತ ಒಂದಿದೆ ಸ್ನೇಹಿತರೆ ನೋಡಿ. ಇಲ್ಲಿ ನಿಮಗೆ ಮುನ್ಸಿಪಲ್ ಕಾರ್ಪೊರೇಷನ್ ಇಲ್ಲಿ 10 ವೆಬ್ಸೈಟ್ಗಳು ಇದಾವೆ. ಹಾಗೇನೆ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಇದ್ರೆ 58 ವೆಬ್ಸೈಟ್ಗಳು ಇದಾವೆ. ಹಾಗೇನೆ ಟೌನ್ ಮುನ್ಸಿಪಲ್ ಕೌನ್ಸಿಲ್ಸ್ ಟೋಟಲ್ 116 ಇದಾವೆ. ಟೌನ್ ಪಂಚಾಯತ್ ನಿಮಗೆ ಒಟ್ಟು 90 ವೆಬ್ಸೈಟ್ಗಳು ನಿಮಗೆ ಸಿಗುತ್ತವೆ. ಹಾಗೇನೆ ನೋಟಿಫೈಡ್ ಏರಿಯಾ ಕಮಿಟಿ ಟೋಟಲ್ 4. ಸೊ ಈ ರೀತಿಯಾಗಿ ನೀವು ನಿಮ್ಮ ಮುನ್ಸಿಪಾಲಿಟಿಗಳು ಯಾವ ಒಂದು ಸೆಕ್ಟರ್ ನಲ್ಲಿ ಬರ್ತವೆ ಅದ್ರ ಮೂಲಕ ನೀವು ಅಲ್ಲಿ ಲಾಗಿನ್ ಆಗಬಹುದು ಅಥವಾ ಆ ವೆಬ್ಸೈಟ್ ಗೆ ಭೇಟಿ ನೀಡಬಹುದು. ಸ್ನೇಹಿತರೆ, ಇನ್ನೊಂದು ನಾನು ಅತಿ ಒಂದು ಸರಳವಾದ ವಿಧಾನದಲ್ಲಿ ನಿಮ್ಗೆ ಹೇಳ್ತೀನಿ. ಅದೇನಪ್ಪಾ ಅಂದ್ರೆ, ಒಂದ್ ವೇಳೆ ನಿಮ್ಮ ಒಂದು ಸಿಟಿ, ಈಗ ಸಪೋಸ್ ನಾನೀಗ ನನ್ನ ಒಂದು ಸಿಟಿ ಹೊಸಪೇಟೆ. ಸೊ ನಾನೇನ್ ಮಾಡ್ತೀನಿ, ಈಗ ಹೊಸಪೇಟ್ ಸಿಟಿ .mrc.government.in. ಸೊ ಈ ರೀತಿಯಾಗಿ ನಾನು ಟೈಪ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ನನ್ನ ಒಂದು ಸಿಟಿಯ ಒಂದು ವೆಬ್ಸೈಟ್ ಇಲ್ಲಿ ಬಂದ್ಬಿಡುತ್ತೆ. ಸ್ನೇಹಿತರೆ, ಇದು ಕಾಣಬಹುದು ಹೊಸಪೇಟೆ ಸಿಟಿ ಮುನ್ಸಿಪಲ್ ಕೌನ್ಸಿಲರ್. ಸ್ನೇಹಿತರೆ, ಇದೇ ರೀತಿಯಾಗಿ ನೀವು ಬೇರೆ ಬೇರೆ ಸಿಟಿಯ ಒಂದು ಹೆಸರನ್ನು ನೀವು ಇಲ್ಲಿ ಇಟ್ಕೊಳ್ಬಹುದು. ಸ್ನೇಹಿತರೆ, ಸಪೋಸ್ ಈಗ ಹೊಸಪೇಟೆ ಇದೆಯಲ್ಲ, ಈ ಹೊಸಪೇಟೆನ ತೆಗೆದ್ಬಿಡೋಣ ನಾವೀಗ. ಸೊ ಹೊಸಪೇಟೆ ತೆಗೆದು ನಾವೇನ್ ಮಾಡೋಣ, ಈಗ ಇಲ್ಲಿ ನಾನು ಇಲ್ಲಿ ಬಳ್ಳಾರಿ ಹಾಕ್ತಿದ್ದೀನಿ. ಬಳ್ಳಾರಿ ಸಿಟಿ mrc.government.in ಅಂತ ಜಸ್ಟ್ ಹಾಕಿದ್ರೆ ಸಾಕು, ನಿಮ್ಗೆ ಇಲ್ಲಿ ಬಳ್ಳಾರಿ ಸಿಟಿಯ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸ್ನೇಹಿತರೆ ಕಾಣಬಹುದು, ಇದು ಬಳ್ಳಾರಿ ಮಹಾನಗರ ಪಾಲಿಕೆ. ಈ ರೀತಿಯಾಗಿ ನೀವು ನಿಮ್ಮ ಒಂದು ಸಿಟಿ ನೇಮ್ ಅನ್ನು ಏನ್ ಮಾಡ್ತೀರಾ, ನಿಮ್ಮ ಸಿಟಿ ಹೆಸರು ಮುಂದೆ ಸಿಟಿ ಅಂತ ಟೈಪ್ ಮಾಡ್ರಿ, CITY ಅಂತ .mrc.government.in ಅಂತ. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ಒಂದು ಸಿಟಿಯ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಎಲ್ಲ ಕೌನ್ಸಿಲರ್ಗಳ ಒಂದು ಮಾಹಿತಿ ಇರುತ್ತೆ. ನಾಗರಿಕ ಸೇವೆಗಳು ಏನೇನಿದೆ ನೋಡಿ, ಇಲ್ಲಿ ಕಾಣಬಹುದು ಸ್ನೇಹಿತರೆ. ಇಲ್ಲಿ ಬಳ್ಳಾರಿ ವೆಬ್ಸೈಟ್ ನಲ್ಲಿ ನಾಗರಿಕ ಆನ್ಲೈನ್ ಸೇವೆಗಳು ಇದಾವೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆನ್ಲೈನ್ ಸೇವೆಗಳೆಲ್ಲ ನಿಮಗೆ ದೊರಕುತ್ತವೆ. ಇತರೆ ಆನ್ಲೈನ್ ಅಪ್ಲಿಕೇಶನ್ಗಳು ಏನಿದ್ರೆ ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಇರುತ್ತೆ. ನಗರದ ಆರ್ಥಿಕತೆ, ಇಲ್ಲಿ ನಿಮಗೆ ಬಜೆಟ್ಗಳು ಹೇಗಿದೆ, ಹಾಗೇನೆ ಒಂದು ಮುನ್ಸಿಪಾಲಿಟಿ ಇನ್ಕಮ್ ಏನು, ಎಕ್ಸ್ಪೆಂಡಿಚರ್ ಏನು, ಯಾವ ಒಂದು ಈಗ ಟೆಂಡರ್ ಕರೆಯಲಾಗಿದೆ, ಎಲ್ಲೆಲ್ಲಿ ಕೆಲಸ ಮಾಡ್ತಿದೀವಿ, ಎಲ್ಲ ಒಂದು ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಹಾಗೇನೆ ಅಂಕಿ ಅಂಶಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಆನಂತರ ಇಲ್ಲಿ ಕೆಳಗೆ ಬಂದು ನೋಡಿದ್ರೆ ಚುನಾಯಿತ ಪ್ರತಿನಿಧಿಗಳು ಯಾರಿದ್ದಾರೆ, ಕೌನ್ಸಿಲ್ ಸದಸ್ಯರು ಯಾರಿದ್ದಾರೆ, ನಗರಸಭಾ ಸಿಬ್ಬಂದಿಗಳು ಯಾರಿದ್ದಾರೆ, ಸಮಿತಿ ಸದಸ್ಯರು, ಹೀಗೆ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ನಿಮ್ಮ ಸಿಟಿಗಳ ಮುನ್ಸಿಪಾಲಿಟಿ ಒಂದು ವೆಬ್ಸೈಟ್ ಗಳನ್ನು ಓಪನ್ ಮಾಡ್ಕೊಂಡು ನೀವು ಮಾಡಬಹುದು. ಸ್ನೇಹಿತರೆ, ಈ ವೆಬ್ಸೈಟ್ಗಳಲ್ಲಿ ನಿಮ್ಮ ಒಂದು ಆಸ್ತಿಗಳ ಬಗ್ಗೆ ಎಲ್ಲ ಡೀಟೇಲ್ಸ್ಗಳು ನಿಮಗೆ ಸಿಗುತ್ತವೆ. ಒಂದ್ ವೇಳೆ ನೀವೇನಾದ್ರೂ ಆಸ್ತಿ ಖರೀದಿ ಮಾಡ್ಬೇಕಂತಿದ್ರೆ ಆ ಆಸ್ತಿಗಳು ಏನಾದ್ರೂ ಇಲ್ಲಿ ಅಪ್ರೂವ್ ಆಗಿದೆಯೋ ಇಲ್ಲವೋ, ಅಥವಾ ಆ ಆಸ್ತಿ ಸರಿಯಾಗಿದೆ ಇಲ್ಲವೋ ಕೂಡ ಇಲ್ಲಿ ನೋಡ್ಕೊಳ್ಬಹುದು. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಈ ಮುನ್ಸಿಪಾಲಿಟಿಯಿಂದ ವೆಬ್ಸೈಟ್ ನಿಂದ ಇರ್ತಕ್ಕಂಥ ಸೇವೆಗಳ ಬಗ್ಗೆ ಒಂದೊಂದಾಗಿ ವಿಡಿಯೋ ಮಾಡ್ತಾ ಹೋಗ್ತೇನೆ. ಇದರಲ್ಲೆಲ್ಲ ವಿಡಿಯೋಗಳ ಮೂಲಕ ನಿಮ್ಗೆ ತುಂಬಾ ಉಪಯುಕ್ತ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ತಾ ಇರ್ತೇನೆ. ಫ್ರೆಂಡ್ಸ್, ಇದೇ ರೀತಿ ನಾನು ನಿಮ್ಗೆ ಉಪಯುಕ್ತ ಮಾಹಿತಿಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನಮ್ಮ ಈ ಸಣ್ಣ ಪ್ರಯತ್ನಕ್ಕಾಗಿ ನಿಮ್ಮದೊಂದು ಲೈಕ್ ಇರಲಿ. ಹಾಗೇನೆ ಇಲ್ಲಿವರೆಗೂ ನೀವು ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.